ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್.
ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್ ಅಯೂಬ್ ಖಾನ್ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆ ಬಳಿಕ 1977ರಲ್ಲಿ ಎರಡನೆಯ ಬಾರಿಗೆ ಸೇನಾ ದಂಗೆ ಆಗುತ್ತೆ. ಆ ದಂಗೆ ಮೂಲಕ ಅಧಿಕಾರಕ್ಕೇರಿದ್ದು ಜನರಲ್ ಜಿಯಾ ಉಲ್ ಹಕ್. ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಭುಟ್ಟೋಗೆ ಗೃಹ ಬಂಧನದಲ್ಲಿ ಇರಿಸಿದ್ರು, ಹೋಮ್ ಅರೆಸ್ಟ್ ಮಾಡಿಸಿದ್ರು. ಅದಾದ್ಮೇಲೆ 1999ರಲ್ಲಿ ಮೂರನೇ ಬಾರಿಗೆ ಸೇನಾ ದಂಗೆ ಆಗುತ್ತೆ. ರಕ್ತರಹಿತ ದಂಗೆ ಮಾಡಿದಂತ ಜನರಲ್ ಪರ್ವೇಜ್ ಮುಷರಫ್, ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಯನ್ನ ಮಾಡಲಾಗಿತ್ತು. ಅಧಿಕಾರಕ್ಕೋಸ್ಕರ ಅಲ್ಲಿ ಹಪಾಪಿಸಲಾಗ್ತಾ ಇತ್ತು. ಅವತ್ತು ಮುಷರಫ್ ಅವರ ಕೈಗೆ ಅಧಿಕಾರ ಹೋಗಿತ್ತು. ಈ ಹಿಂದೆ 3 ಬಾರಿ ಸೇನಾ ದಂಗೆ ಆಗಿದೆ. ಮತ್ತೊಮ್ಮೆ ಈಗ ಸೇನಾ ದಂಗೆ ಆಗುವಂತ ಎಲ್ಲಾ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸೇನಾ ದಂಗೆ ಶುರುವಾಗಿದೆ. 1958ರಲ್ಲಿ ಸೇನಾ ದಂಗೆ ಶುರುವಾಗಿದ್ದು ಅದು ಮೊದಲನೇ ಬಾರಿಗೆ. ಆ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಜನರಲ್ ಅಯೂಬ್ ಖಾನ್. ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಂತ ಜನರಲ್